ಚಿಕ್ಕಮಗಳೂರು ತಾಲೂಕಿನ ಬಿಳೇಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ಕಾರೊಂದು ಗುಂಪಿಗೆ ನುಗ್ಗಿ ಅನೇಕ ಜನರಿಗೆ ಗಂಭೀರ ಗಾಯವಾಗಿದ್ದು, ಜಿಲ್ಲಾಸ್ಪತ್ರೆಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಆಸ್ಪತ್ರೆಯ ವೈದ್ಯರ ತಂಡವು ತಕ್ಷಣವೇ ಸ್ಪಂದಿಸಿ ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆ ನೀಡಿದೆ ಎಂದು ಡಾಕ್ಟರ್ ಉಮೇಶ್ ಅವರು ತಿಳಿಸಿದರು. ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಬಿಳೇಕಲ್ಲು ಗ್ರಾಮದಲ್ಲಿ. ಆ ಟೈಮ್ನಲ್ಲಿ ರಾತ್ರಿ 10:30 ಟೈಮ್ನಲ್ಲಿ ಒಂದು ಅಚಾನಕ್ಕಾಗಿ ಒಂದು ಅನಾಹುತ ನಡೀತು. ಅನಾಹುತ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಅಪಘಾತ ಆಗಿದ್ದು. ಅಂದ್ರೆ ಒಂದು ಕಾರ್ ಬಂದು ಅಲ್ಲಿದ್ದಂತ ಗುಂಪಿನ ಮೇಲೆ ಕೂತಿ ಆ ಗುಂಪಿನಲ್ಲಿದ್ದಂತ 8 ಜನಕ್ಕೆ ತುಂಬಾ ಮೇಜರ್ ಮಟ್ಟದಲ್ಲಿ ಏಟ್ ಬಿತ್ತು. ಆ 8 ಜನದಲ್ಲಿ ಒಂದು ಪ್ರಾಣಗಳು ಕಳೆದಂತು. ಮತ್ತೆ ಉಳಿದಂತ ಎಲ್ಲರೂ ಕೂಡ ಕ್ರಿಟಿಕಲ್ ಸ್ಥಿತಿಗೆ ಆಲ್ಮೋಸ್ಟ್ ಮಟ್ಟಕ್ಕೆ ಸಿವಿಯರ್ ಆಗಿ ಏಟನ್ನು ಬಿದ್ದಿತ್ತು. ಆ ನಂತರ ಎಲ್ಲರನ್ನೂ ಕೂಡ ಚಿಕ್ಕಮಗಳೂರಿನ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ಬರಲಾಗಿದೆ. ಕರ್ಕೊಂಡ್ಬಂದು ಇಲ್ಲಿ ಎಲ್ಲ ಮೊದಲ ಪ್ರಥಮ ಚಿಕಿತ್ಸೆ ಎಲ್ಲ ಮಾಡಿ ಅವರೆಲ್ಲ ಸೀರಿಯಸ್ನೆಸ್ನ ಅರ್ಥ ಮಾಡಿಕೊಂಡು ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದಿದ್ದರಿಂದ ಅವರೆಲ್ಲರೂ ಕೂಡ ಹಾಸನಕ್ಕೆ ರೆಫರ್ ಮಾಡಿದ್ದಾರೆ. ಹಾಸನದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಪೇಷಂಟ್ ಕೂಡ ಹೋಗಿ ತೋರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 7 ವರ್ಷದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಉಳಿದ 7 ಜನರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು, ಚಿಕ್ಕಮಗಳೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಮಹಾಲಕ್ಷ್ಮಿ ಮಂಜಪ್ಪ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸರಿಸುಮಾರು 12 ಗಂಟೆಗೆ ಬಂದಿದ್ದು, ಆಸ್ಪತ್ರೆಗೆ ಬಂದ ಕೂಡಲೇ ವೈದ್ಯರ ತಂಡವು ಎಲ್ಲ ಗಾಯಾಳುಗಳಿಗೆ ತಕ್ಷಣವೇ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ಎಲ್ಲರ ಜೀವ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ ಎಂದರು. ಬಂದಂತರಲ್ಲಿ 7 ಜನ ಪೇಷಂಟ್ಗಳು ನಮ್ಮ ಆಸ್ಪತ್ರೆಗೆ ಬಂದಿದ್ರು. ಅದರಲ್ಲಿ 6 ಜನ ತುಂಬಾ ಕ್ರಿಟಿಕಲ್ ಮಟ್ಟದಲ್ಲಿ ಏಟ್ ಆಗಿತ್ತು. ಅವರೆಲ್ಲರೂ ಕೂಡ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಒಬ್ಬರಿಗೆ ಮೈಲ್ಡ್ ಟು ಮಾಡರೇಟ್ ಲೆವೆಲ್ ಏಟ್ ಬಿದ್ದಿತ್ತು. ಅವ್ರನ್ನ ವಾರ್ಡ್ಗೆ ಟ್ರೀಟ್ಮೆಂಟ್ ಮಾಡಲಾಯಿತು. ಆ 7 ಜನ ಡೀಟೇಲ್ಸ್ಗಳು ಏನಂತಂದ್ರೆ ಚೇತನ್ ಅಂತ, ತಿಮ್ಮರಾಜು ಅಂತೇಳಿ, ಮತ್ತೆ ಉಷಾ ಅಂತೇಳಿ, ಸೃಷ್ಟಿ, ತೃಪ್ತಿ ಅಂತೇಳಿ, ಮತ್ತೆ ನಾಗರಾಜು, ಮತ್ತೆ ನಿಶ್ಚಲ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ನಿಶ್ಚಲ ಅಂತ ಹುಡುಗಿ ನಿಮ್ಮ ಮುಂದೆ ಇಲ್ಲ ಹಾಜರಿದ್ದಾರೆ, ಕೂತ್ಕೊಂಡಿದ್ದಾಳೆ. ಈ ಹುಡುಗಿಯ ಕಂಡೀಷನ್ ಯಾವ ರೀತಿ ಇತ್ತು ಅಂದ್ರೆ ಬಂದು ನೋಡಿದಾಗ ನಾನು ಗಮನಿಸ್ತಾ ಫಸ್ಟ್ ನೋಡಿದಾಗ ನಾವು ಅವ್ರ BP ಏನಿದೆ ಅಂತ ನೋಡ್ತೀವಿ, ಮತ್ತೆ ಅವ್ರಿಗೆ ರಕ್ತ ಹೆಂಗಿದೆ ಅಂತ ನೋಡ್ತೀವಿ. ಎಲ್ಲ ಜನರಲ್ ಕಂಡೀಷನ್ ಎಕ್ಸಾಮಿನ್ ಮಾಡೋದು ಗೊತ್ತಾಗ್ತಿತ್ತು. ಕಂಪ್ಲೀಟ್ ಅವ್ರ ನಾಲ್ಗೆ ಕಣ್ಣು ಎಲ್ಲ ಕಂಪ್ಲೀಟ್ ಬಿಳಿಯಾಗೋಗ್ಬಿಟ್ಟಿತ್ತು. ಅಷ್ಟು ರಕ್ತಸ್ರಾವ ಆಗೋಗಿತ್ತು. ಅದು ರಕ್ತಸ್ರಾವ ಹೊರಗಡೆ ಕಾಣುವಂತ ರಕ್ತಸ್ರಾವ ಎಲ್ಲ ಕೈಯ ಕಾಲ ಕಟ್ಟಾಗಿ ಅಲ್ಲಿಂದ ರಕ್ತನಾಳಗಳು ಕಟ್ಟಾಗಿ ಆಗಿದಂತ ರಕ್ತಸ್ರಾವ ಅಲ್ಲ. ಹೊಟ್ಟೆ ಒಳಗಡೆ, ಹೊಟ್ಟೆ ಮತ್ತೆ ಎದೆ ತುಂಬಾ ಮೇಜರ್ ಮಟ್ಟದ ಇಟ್ಟಿದ್ದು. ಅವಳು ಹೊಟ್ಟೆ ಒಳಗಡೆ ತುಂಬಾ ರಕ್ತನ ಕಳ್ಕೊಂಡು, ಅಂದ್ರೆ ನಾವು ಗೆಸ್ ಮಾಡಿದಂತ ರಕ್ತದ ಮಟ್ಟ ಆಲ್ಮೋಸ್ಟ್ 2.5 ಲೀಟರ್ ಮೇಲೆ ರಕ್ತನ ಹೊಟ್ಟೆ ಒಳಗಡೆ ಕಳ್ಕೊಂಡಿದ್ದು ಅಂತ ಹೇಳಿ ಹೇಳ್ಬೋದು. ಅಷ್ಟು ರಕ್ತನ ಕಳ್ಕೊಂಡು ಕಂಪ್ಲೀಟ್ಲಿ ಬಿಳಿ ಹೋಗಿತ್ತು ಇದೆಲ್ಲ ನಾಲಿಗೆ ಎಲ್ಲ. ಮತ್ತೆ ಅದ್ರ ನಾನು ಡಾಕ್ಟರ್ ಉಮೇಶ್ ಅಂತೇಳಿ, ನಾನು ಆಸ್ಪತ್ರೆ ಆರ್ಥೋಪೆಡಿಷನ್ ಮತ್ತೆ ಟ್ರಾಮಾ ಸರ್ಜನ್, ಮತ್ತೆ ಡಾಕ್ಟರ್ ಮನೋಜ್ ಅಂತೇಳಿ ನಮ್ಮ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್ ಮತ್ತೆ ಫಿಸಿಷಿಯನ್, ಮತ್ತೆ ಮಕ್ಕಳ ಡಾಕ್ಟರ್ ಅಂತ ಡಾಕ್ಟರ್ ಪವಿತ್ರ ಅವರು, ಮತ್ತೆ ಸರ್ಜನ್ ಡಾಕ್ಟರ್ ಅಂತ ಡಾಕ್ಟರ್ ಯಶವಂತ್ ಅವರು, ಮತ್ತೆ ಡಾಕ್ಟರ್ ರಾಜೀವ್ ಅವರು, ಮಕ್ಕಳ ಪೀಡಿಯಾಟ್ರಿಕ್ ICU ಡಾಕ್ಟರ್ ಅಂತವರು, ಮತ್ತೆ ಉಳಿದ ಪೇಷಂಟ್ಗಳಿಗೆ ನ್ಯೂರೋ ಸರ್ಜರಿ ಡಾಕ್ಟರ್ ಹರ್ಷ ಅವರು, ಮತ್ತೆ ಕಿಡ್ನಿಗೆ ಸಂಬಂಧಪಟ್ಟ ಡಾಕ್ಟರ್ ಅಂತ ಡಾಕ್ಟರ್ ಮಧುಸೂದನ್ ಅವರು, ಮತ್ತೆ ಯೂರಾಲಜಿಸ್ಟ್ ಡಾಕ್ಟರ್ ಅಂತ ಡಾಕ್ಟರ್ ಶ್ರೇಯಸ್ ಅವರು, ಮತ್ತೆ ಅನಸ್ತೇಷಿಯಾ ಡಾಕ್ಟರ್ ಅಂತ ಡಾಕ್ಟರ್ ರಮೇಶ್ ಅವರು, ಮತ್ತೆ ಇನ್ನೊಬ್ರು ಟ್ರಾಮಾ ಸರ್ಜನ್ ಅಂತ ಡಾಕ್ಟರ್ ಚಂದ್ರಕಾಂತ್ ಅವರು. ಇಷ್ಟು ಜನದ ಒಂದು ತಂಡ ನಾವೆಲ್ಲ ರೆಡಿಯಾಗಿ ಈ ಮಗುನ ಹೆಂಗಾದ್ರೂ ಮಾಡಿ ನಾವು ಉಳಿಸ್ಲೇಬೇಕು ಅಂತ ಹೇಳಿ ಪೇಷಂಟ್ಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಅವಾಗ ನಮ್ಮ ಚಿಕ್ಕಮಗಳೂರಿನ MLA ಸಾಹೇಬರಾದಂಥ ತಮ್ಮಯ್ಯ ಸರ್ ಬಂದು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಎಲ್ಲ ಪೇಷಂಟ್ಗಳನ್ನ ಸ್ಥಿತಿಗಳನ್ನ ವಿಚಾರಿಸಿ ಏನೇನು ಟ್ರೀಟ್ಮೆಂಟ್ ಪಾಸಿಬಿಲಿಟಿಗಳಿದೆ ಎಲ್ಲರೂ ಕೂಡ ಅವರು ಕೂಡ ತಿಳ್ಕೊಂಡು ಅವರೆಲ್ಲ ಅರ್ಥ ಮಾಡ್ಕೊಂಡು ಪೇಷಂಟ್ಗಳು ಕೂಡ ಎಲ್ಲರೂ ತಿಳಿಸಿ ಹೇಳಿ ಎಲ್ಲರೂ ಅವರು ಕೂಡ ಕನ್ಸೆಂಟ್ ಕೊಡಿಸಿ ಎಲ್ಲರೂ ಒಪ್ಪಿ ಮಾತಾಡಿ ಬೆಳಗ್ಗೆ ಡಾಕ್ಟರ್ ನಾವು ಮೀಟ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಬಡವರು, ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೂಲಿ ಕಾರ್ಮಿಕರು, ಅವರೆಲ್ಲರೂ ಯಾವುದೇ ಥರದ ಬೇರೆ ಅವ್ರಿಗೆ ಆದಾಯದ ಮೂಲಗಳೇ ಇಲ್ಲ. ಸೊ ಇಂಥ ಹಾಸ್ಪಿಟ್ಲಿಗೆ ತಂದು ಸೇರಿಸ್ಕೊಂಡಿದ್ದಾರೆ. ಸೊ ಇವ್ರು ಖರ್ಚು ವೆಚ್ಚಕ್ಕೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆ ಒಂದು ಇದಾಯಿತು. ಯಾಕೆಂದರೆ ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಒಂದು ಅಡ್ಮಿಟ್ ಆಗ್ತಿದ್ರೆ ಅಂತ ತಕ್ಷಣ ಫಸ್ಟ್ವಾಗಿ ನೀವು ಒಂದು ಅಮೌಂಟ್ ಬರೆದು ಕೊಡ್ತಾರೆ, ನೀವು ಹೋಗಿ ಅಲ್ಲಿ ಕೌಂಟಿಗೆ ಕಟ್ಟಿ ಬನ್ನಿ ಅಂತ. ನಿಮಗೆ ಗೊತ್ತಿರುತ್ತೆ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅಷ್ಟು ಕಟ್ಟಿ ಬಂದ್ರೆ ಟ್ರೀಟ್ಮೆಂಟು ಸ್ಟಾರ್ಟ್ ಆಗುತ್ತೆ, ಆಯ್ತಲ್ವ. ಇಲ್ಲಿ ಒಂದು ಪೇಷಂಟ್ ಅಲ್ಲ, 7 ಜನ ಪೇಷಂಟ್ ಇದ್ದಾರೆ, ಎಲ್ಲರೂ ICU ಪೇಷಂಟ್. ಒಂದು ದಿನ ICU ಇದ್ದರೆ ಎಷ್ಟು ಖರ್ಚು ಬರುತ್ತೆ ಅಂತೇಳಿ ಸೊ ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಇದೆ. ದಯಮಾಡಿ ಇಡೀ ಜಿಲ್ಲಾಡಳಿತ ನಿಂತು ಇವರ ಒಂದು ಔಷಧೋಪಚಾರಕ್ಕೆ ನೀವು ಅವರಿಗೆ ಒಂದು ಸಹಾಯವನ್ನು ಮಾಡಬೇಕು. ಕಂಪ್ಲೀಟಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದರ ಖರ್ಚು ವೆಚ್ಚನ ಭರಿಸಬೇಕು ಅಂತೇಳಿ ನಾವು ಹೇಳಿದ್ವಿ.
ಅವ್ರಿಗೊಂದು ನಿರ್ದೇಶನ ಕೊಟ್ಟರು. ಮತ್ತು ಎಷ್ಟು ಎಸ್ಟಿಮೇಟ್ ಆಗುತ್ತೆ, ಎಸ್ಟಿಮೇಟ್ ಅಪ್ ಟು ಡಿಸ್ಚಾರ್ಜ್ಗೂ ಈ ಎಲ್ಲ ಪೇಷಂಟ್ಗೂ ಸೇರಿ ಎಷ್ಟು ಎಸ್ಟಿಮೇಟ್ ಆಗುತ್ತೆ ಕೊಡಿ. ಸೊ ನಾವೊಂದು ಪ್ರಪೋಸಲ್ ಕೊಡ್ತೀವಿ, ನಾನೇ ಖುದ್ದಾಗಿ ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಶಾಸಕರು ಹೇಳಿದರು. ಸೊ ಅದಕ್ಕೆ ತಕ್ಕಂತೆ ತುಂಬ ವ್ಯಥೆ ಆಯಿತು. ಒಂದು ಕಾರ್ಯಕ್ರಮ ನಡೆಯುವಾಗ ಕಾಮನ್ ಸೆನ್ಸ್ ಇಲ್ಲದೆ ಈ ವೇಗದಲ್ಲಿ ಬಂದು ಬುದ್ಧಿ ಒಂದಷ್ಟು ಪ್ರಾಣಿಗಳಿಗೆ ಹಾನಿ ಮಾಡಿದ್ದು ವಿಚಾರನು ನನಗೆ ಅಷ್ಟೇ ಅನುಭವಿಸ ಬಂತು. ಜೊತೆ ತಮ್ಮಯ್ಯನವರು ಭಾಳ ಮಾನವೀಯತೆಯನ್ನು ಮೆರೆದಿದ್ದಾರೆ ಈ ವಿಚಾರದಲ್ಲಿ. ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಅವರೇ ಸ್ವತಃ ಕರ್ಕೊಂಡು ಹೋಗಿ ಬೆಡ್ ಟು ಬೆಡ್ ಎಲ್ಲ ಪೇಷಂಟ್ನವರು ಮಾತಾಡಿಸಿ ಡಾಕ್ಟ್ರು ಮತ್ತು ಡಾಕ್ಟರ್ ಸಿಬ್ಬಂದಿ ಅವರಿಗೆ ಒಂದು ಸ್ಫೂರ್ತಿಯನ್ನು ತುಂಬಿಸಿ ನೊಂದವರಿಗೆ ಸಂತೋಷವೂ ಕೂಡ ಹೇಳುವಂಥ ಕೆಲಸ ಮಾಡಿದರೆ ಅದು ನಾನು ಒಬ್ಬ ಹೋರಾಟಗಾರನಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅವತ್ತು ಮಗು ಇವರಿಬ್ಬರು ಸಲಹೆ ಕೊಟ್ಟಾಗೆ ಮಗು ಕಳ್ಕೋಬೇಕಾಗಿತ್ತು, ಮರುಜೀವ ಕೊಟ್ಟಿದ್ದಾರೆ. MMM ಆಸ್ಪತ್ರೆಯ MD ಅವರಾಗಿರುವಂಥ ಉಮೇಶ್ ಅವರು ಮತ್ತು ಅವರು ಎಲ್ಲ ಸಿಬ್ಬಂದಿ ವರ್ಗರು ಈಗಾಗಲೇ ಹೇಳಿದರು, ಭಾಳಷ್ಟು ಪಟ್ಟಿಯನ್ನು ಓದಿದ್ರು, ಅಷ್ಟೊಂದು ಟೀಮ್ ವರ್ಕ್ ಮಾಡಿದ್ದಾರೆ, ಹಗಲು ರಾತ್ರಿ ಟೀಮ್ ವರ್ಕ್ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಿಳಿಗಿರಿ ರಾಜ್, ಗಂಗಾಧರ್, ರಾಧಾಕೃಷ್ಣ, ಪರಮೇಶ್, ನಿಶ್ಚಲ ಉಪಸ್ಥಿತರಿದ್ದರು.